ಯಾವ ಸಂಬಂಧವೂ ಶಾಶ್ವತವಲ್ಲ. ಸಂದರ್ಭ ಬಂದಾಗ ತಾವು ತಾವಾಗೇ ಕಳಚಿಕೊಳ್ಳುತ್ತವೆ. ಅಂದ್ರೆ ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ, ತಾಯಿ, ಗಂಡ, ಮಕ್ಕಳು ಎಲ್ಲ ಸಂಬಂಧಗಳು ಸುಳ್ಳೇ? ನಾನು ಸುಳ್ಳು ಅಂತ ಹೇಳಲಿಲ್ಲ ಸರಸ್ವತಿ, ಶಾಶ್ವತವಲ್ಲ ಅಂತ ಹೇಳಿದೆ. ನೀವು ತರ್ಕದಲ್ಲಿ ಪ್ರವೀಣರು. ಯಾವುದನ್ನ ಹೇಗ್ ಬೇಕಾದರೂ ವ್ಯಾಖ್ಯಾನ ಮಾಡ್ತೀರಿ. ಆದರೆ ನಾನು ಸಾಮಾನ್ಯ ಹೆಣ್ಣು. ನನಗೆ ನಿಮ್ಮ ಹಾಗೆ ತರ್ಕ ವ್ಯಾಖ್ಯಾನಗಳು ಗೊತ್ತಿಲ್ಲ. ನೀವೇ ಪ್ರಪಂಚ ಅಂತ ಪ್ರಾಮಾಣಿಕವಾಗಿ ನಂಬಿದೆ. ನಿಮ್ಮನ್ನೇ ದೇವರು ಅಂತ ಪೂಜಿಸ್ದೆ. ನೀವು ನನ್ನ ಉಸಿರಾಗಿದ್ರಿ. ನಿಮ್ಮ ಜೊತೆ ಕಷ್ಟ ದಾರಿದ್ರ್ಯಗಳನ್ನೆಲ್ಲ ಸಂತೋಷದಿಂದನೇ ಅನುಭವಿಸಿದೆ. ನಿಮ್ಮ ಸಾನ್ನಿಧ್ಯ, ಪ್ರೇಮಾಲಾಪ, ಸ್ಪರ್ಶ ಎಲ್ಲವೂ ನನ್ನ ಪರವಶಗೊಳಿಸಿತ್ತು. ನೀವೀಗ ಏನೇ ಹೇಳಿದ್ರು ಆಗ ನನ್ನನ್ನು ತುಂಬ ಪ್ರೀತಿಸ್ತಿದ್ರಿ. ನಿಮ್ಮ ಪ್ರೀತಿಯ ಆವರಣದಲ್ಲಿ ಬಂದಿಯಾಗಿ ಹೋಗಿದ್ದೆ ನಾನು. ಇದ್ದಕ್ಕಿದ್ದ ಹಾಗೆ ನನ್ನನ್ನು ತ್ಯಜಿಸಿ ದೂರ ಹೋಗಿ ಸನ್ಯಾಸಿ ಆಗ್ಬಿಟ್ರಿ. ನಿಮ್ಮ ಪ್ರೀತಿಯ ಸೆರೆಯಿಂದ ಹೇಗೆ ಹೊರಬರಲಿ ನೀವೇ ಹೇಳಿ. ನಿಜ ಸರಸ್ವತಿ, ನೀನು ಅವಿಚ್ಛಿನ್ನ ಪ್ರೀತಿಯಲ್ಲಿ ಸೆರೆಯಾಗಿದ್ದರಲ್ಲಿ ನನ್ನ ಪಾಲು ಇದೆ. ನಾನದನ್ನು ಇಲ್ಲ ಎನ್ನುವುದಿಲ್ಲ. ಎಲ್ಲ ತಪ್ಪುಗಳನ್ನು ನಿನ್ನ ಮೇಲೆ ಹೊರೆಸಿ ನಾನು ಪಲಾಯನವಾದ ಮಾಡುವುದಿಲ್ಲ. ನಿನ್ನದು ಪರಿಶುದ್ಧವಾದ ಪ್ರೀತಿ, ಕಳಂಕವಿಲ್ಲದ ಪ್ರಾಮಾಣಿಕತೆ. ಸಂಸಾರದಲ್ಲಿ ಇರುವಷ್ಟು ದಿನ ನಾನು ನಿನ್ನಂತೆಯೇ ಇದ್ದೆ. ಆದರೆ ನಾನು ಸನ್ಯಾಸ ಧರ್ಮವನ್ನು ಸ್ವೀಕರಿಸಬೇಕಾದ್ದು ದೈವ ಸಂಕಲ್ಪವಾಗಿತ್ತು. ನಿನ್ನನ್ನು ಅನುನಯಿಸುವ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡಿದೆ. ಆದರೆ ನೀನು ಒಪ್ಪುವ ಯಾವ ಲಕ್ಷಣಗಳು ಕಾಣದೇ ಇದ್ದಾಗ ನಾನು ಅನಿವಾರ್ಯವಾಗಿ ದೂರ ಹೋಗಬೇಕಾಯಿತು. ಆದರೆ ನೀನು ಇಂತಹ ನಿರ್ಧಾರವನ್ನು ಮಾಡುತ್ತೀಯಾ ಎಂದು ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ. ಪತಿ ವಿಯೋಗದ ಬೆಂಕಿಯಲ್ಲಿ ಬೇಯುತ್ತಾ ಬದುಕೋದಕ್ಕಿಂತಲೂ ಮೃತ್ಯುವೇ ಲೇಸೆನ್ನಿಸ್ತು ನನಗೆ. ಆತ್ಮಹತ್ಯೆ ಮಹಾಪಾಪ ಎಂಬ ಸಂಗತಿ ನಿನಗೆ ನೆನಪೇ ಆಗಲಿಲ್ಲವೇ ಸರಸ್ವತಿ? ಮಾನವ ಜನ್ಮವನ್ನು ಪಡೆಯಲು ಎಷ್ಟೋ ಲಕ್ಷ ಜೀವರಾಶಿಗಳನ್ನು ದಾಟಿ ಬರಬೇಕು. ಅಷ್ಟು ಜನ್ಮಗಳ ಪುಣ್ಯ ಫಲವನ್ನು ಹೊತ್ತು ಹುಟ್ಟುವ ಮಾನವ ಜನ್ಮವನ್ನು ಕ್ಷಣದ ಆವೇಶಕ್ಕೊಳಗಾಗಿ ಹಾಳು ಮಾಡಿಕೊಳ್ಳುವುದು ನಿನಗೆ ನೀನೇ ಮಾಡಿಕೊಂಡ ನಷ್ಟವಷ್ಟೇ. ಅಷ್ಟೇ ಅಲ್ಲ, ಸಮಾಜಕ್ಕೆ ಮಾಡಿದ ದ್ರೋಹವೂ ಹೌದು. ನೀನು ಬದುಕಿದ್ದರೆ ಎಷ್ಟೋ ಜನರ ಜೀವ ಉಳಿಯುತ್ತಿತ್ತು, ಕಷ್ಟ ನಿವಾರಣೆಯಾಗುತ್ತಿತ್ತು, ನೊಂದವರ ಕಣ್ಣೀರು ಕರಗುತ್ತಿತ್ತು. ಅಷ್ಟೇ ಏಕೆ, ನೀನು ಹೆತ್ತ ಕಂದಮ್ಮ ಕೂಡ ತಬ್ಬಲಿಯಾಗಿ ನಿಲ್ಲುತ್ತಿರಲಿಲ್ಲ. ಹೌದು, ನಾನು ತಪ್ಪು ಮಾಡಿದ್ದೀನಿ. ನನಗೀಗ ಅದರ ಅರಿವಾಗಿದೆ. ಆದರೆ ಪತಿಯನ್ನ ಪ್ರೀತಿಸೋದೇ ತಪ್ಪ? ಅದರಿಂದ ಇಂತಹ ದುರ್ಗತಿ ಬರಬೇಕೆ? ನಶ್ವರ ರೂಪದಲ್ಲಿ ಹುಟ್ಟುವ ಮೋಹ ಪ್ರೇಮ ಶೋಕ ರೂಪದಲ್ಲಿ ಕೊನೆಯಾಗುತ್ತದೆ ಎಂಬುದಕ್ಕೆ ನೀನೇ ಸಾಕ್ಷಿಯಾದೆಯಲ್ಲ ಸರಸ್ವತಿ. ಇದೇ ಪ್ರೇಮವನ್ನು ನೀನು ಶಾಶ್ವತನು, ಅಚ್ಯುತನು, ಅನಂತನೂ ಆದ ಭಗವಂತನ ಮೇಲೆ ಇಟ್ಟಿದ್ದರೆ ಈ ಹೊತ್ತಿಗೆ ನೀನು ಸಾಧನಾ ಮಾರ್ಗದಲ್ಲಿ ಬಹುದೂರ ಹೋಗಿರುತ್ತಿದ್ದೆ.